ನರೇಂದ್ರ ಧಬೋಲ್ಕರ್ ಅವರನ್ನು ಆಗಸ್ಟ್ 20, 2013 ಅತ್ಯಂತ ದಾರುಣವಾಗಿ ಕೊಲೆ ಮಾಡಿದರು. ನರೇಂದ್ರ ಧಬೋಲ್ಕರ್ ಅವರು ವ್ಯಕ್ತಿಯಲ್ಲ, ಅವರು ಕೆಲವು ತತ್ವಗಳಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅವರ ವೈಯಕ್ತಿಕ ಪರಿಚಯದ ನಾನು ಹಲವಾರು ಬಾರಿ ಅವರೊಂದಿಗೆ ಬೇರೆ ಬೇರೆ ರೀತಿಯ ವಿಷಯಗಳ ಕುರಿತು ಮಾತಾಡಿದ್ದೇನೆ. ಯಾವಾಗಲೂ ಅವ್ರದ್ದು ಒಂದೇ ಇತ್ತು, ಈ ಸೋಕಾಲ್ಡ್ ಆಂಟಿ ಸೂಪರ್ಸಿಷನ್ ಆಕ್ಟ್ ಹೇಳ್ತಾರಲ್ಲ, ಅಂಧವಿಶ್ವಾಸ ನಿರೋಧಕ ಪ್ರತಿಬಂಧಕ ಕಾಯ್ದೆ ಹೇಳ್ತಾರಲ್ಲ, ಅದನ್ನು ತರುವುದು ಅವರ ಜೀವನದ ಉದ್ದೇಶವಾಗಿತ್ತು. ಪ್ರಾಯಶಃ ಅವರು ಜೀವಂತ ಆಗಿರುವಾಗ ಆ ಉದ್ದೇಶ ಸಫಲ ಆಗದೆ ಹೋದರೂ ಅವರ ಬಲಿದಾನದಿಂದಾಗಿ ಅದು ಸಫಲವಾಯಿತು. ಕೆಳಗಿನ ಮನೆಯಲ್ಲಿ ಪಾಸಾದ ಕಾಯ್ದೆಯನ್ನು ಮೇಲ್ಮನೆಯಲ್ಲಿ ನೆನಗುದಿಗೆ ಹಲವಾರು ವರ್ಷಗಳ ಕಾಲ ಹಾಕಿದ್ದನ್ನು ಕೊನೆಗೆ ಸರ್ಕಾರ ಒಂದು ಇದರ ಮೂಲಕ, ಆರ್ಡಿನೆನ್ಸ್ ಮೂಲಕ ಕಾನೂನನ್ನಾಗಿ ಮಾಡುವ ಪರಿಸ್ಥಿತಿ ಬಂತು. ಯಾವಾಗ? ನರೇಂದ್ರ ಧಬೋಲ್ಕರ್ ಅವರ ಕೊಲೆಯಾದ ಮರುದಿನದಂದು. ತತ್ಕಾರಣ ತನ್ನ ಜೀವವನ್ನೇ ಇದಕ್ಕಾಗಿ ಸಮರ್ಪಿಸಿದ ನಾಯಕ ಅಂತ ಅವರು ಹೇಳ್ಬೋದು. ಬಹಳ ವ್ಯವಸ್ಥಿತವಾಗಿ, ವೆರಿ ಆರ್ಗನೈಸ್ ವೇಯಲ್ಲಿ ಆಂದೋಲನವನ್ನು ನಡೆಸ್ತಾ ಇದ್ದ ನರೇಂದ್ರ ಧಬೋಲ್ಕರ್ ಅವರು ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಇರುವಂತಹ ವ್ಯಕ್ತಿ. ಅವರನ್ನು ಕೊಲೆ ಮಾಡಿದ ದಿನವನ್ನು ನಾವು ನ್ಯಾಷನಲ್ ಸೈಂಟಿಫಿಕ್ ಟೆಂಪಲ್ ಡೇ ಅಂತ ಆಚರಣೆ ಮಾಡುವುದಂತ ಹೇಳೋದಲ್ಲ, ಒಬ್ಸರ್ವ್ ಮಾಡುವುದಂತ ಹೇಳ್ತಾ ಇದ್ದೇವೆ. ಅದರ ಮೂಲಕ ಜನರಿಗೆ ಅವರ ಬಗ್ಗೆ ನೆನಪು ಮಾಡಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ಎಂಬ ಒಂದು ಸಂದೇಶವನ್ನು ನಾಡಿನಾದ್ಯಂತ ನಾವು ತಲುಪಿಸ್ತಾ ಇದ್ದೇವೆ.